ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂದ್ರೆ ಒಂದು ನಿಮಗೆ ಸರ್ಪ್ರೈಸ್ ಆಗಿ ಹೇಳ್ತಾ ಇದ್ದೀನಂದ್ರೆ ಜಿಯೋ ಇಂದ ಸ್ಕ್ಯಾಮ್ ಆಗಿರೋದು. ಏನಂದ್ರೆ ನಾವು ಈ ತರ ಮೋಸ ಹೋಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ಗೊತ್ತಾ, ನಾವು ಏರ್ಟೆಲ್ ಹಾಕಿಸಿದ್ದು. ಅವ್ರಿಗೆ ಒಂದ್ ದಿವಸ ನಾವು ಫೋನ್ ಮಾಡಿ ಏರ್ಟೆಲ್ ಹಾಕಿಸ್ಕೋಬೇಕು ಅಂತ ಹೇಳಿದ್ದು. ಅವ್ರು ಬಂದು ಏನ್ ಮಾಡಿದ್ರು, ಎಲ್ಲ ತಗೊಂಡ್ರು, ಲೊಕೇಶನ್ ತಗೊಂಡ್ರು, ಅಮೌಂಟ್ ಪೇ ಮಾಡಿದ್ರು, ಬಂದು ಮಾರನೇ ದಿವಸ ಬಂದ್ರು, ಹಾಕಿದ್ರು. ನಾವು ಅದೇ ರೀತಿನೇ ಅನ್ಕೊಂಡು ಜಿಯೋಗೆ ಹೋಗಿದ್ದು. ಏರ್ಟೆಲ್ ನಾವು ಯಾಕೆ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ಪೀಡ್ ಸಿಕ್ಲಿಲ್ಲ. ನನ್ ಮಗಳು ಕೆಲಸ ಮಾಡೋದಕ್ಕೆ ಸ್ಪೀಡ್ ಜಾಸ್ತಿ ಬೇಕಾಗಿತ್ತು. ನಾವು 100 Mbps ಹಾಕಿದೀವಿ, ಆದ್ರೆ ಬರ್ತಿರೋದು 1 Mbps. ಸ್ಪೀಡ್ ಜಾಸ್ತಿ ಬೇಕಲ್ಲ. ಅದು IPL ಟೈಮ್ ಅಲ್ಲಿ ಹೋದ್ರು ಅಂದ್ರೆ 0.5 kbps ಬರುತ್ತೆ. ಅದಕ್ಕೆ ನಮ್ ದೊಡ್ಡ ಮಗಳು ಹೇಳಿದ್ಲು, ಆಫೀಸ್ ವರ್ಕಿಗೆ ಜಿಯೋ ಹಾಕಿಸ್ಕೊಳ್ಳೋಣ, ಅದ್ರಲ್ಲಿ ಚೆನ್ನಾಗ್ ಬರುತ್ತೆ ಅಂತ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಳ್ಳೋಣ ಅಂತ. ಸೊ ನಾವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿದ್ವಿ ಜಿಯೋ ವೆಬ್ಸೈಟ್ ಅಲ್ಲೇ. ಅದು ಪಕ್ಕ ನಾವು ಜಿಯೋ ವೆಬ್ಸೈಟ್ ಅಂತ ಚೆಕ್ ಮಾಡಿ ಜಿಯೋ ವೆಬ್ಸೈಟ್ ಅಲ್ಲೇ ಅಪ್ಲೈ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ಫೋನ್ ಬಂತು ಜಿಯೋ ವೆಬ್ಸೈಟ್ ಇಂದ. ಅವ್ರು ಬಂದ್ಬಿಟ್ಟು, ಆಯ್ತು ಮೇಡಮ್ ನಿಮ್ ಲೊಕೇಶನ್ ಎಲ್ಲ ಕಳಿಸಿ, ಲೊಕೇಶನ್ ನೋಡ್ಬಿಟ್ಟು ನಾವು ಹೇಳ್ತೀವಿ ಅಂದ್ವಿ. ಅದಕ್ಕೆ ಹೇಳಿದ್ರು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಬ್ರು ಫೋನ್ ಮಾಡಿದ್ರು. ಅವ್ರು ಬಂದ್ಬಿಟ್ಟು ಇದೆಲ್ಲ ಪ್ಲಾನ್ ಈ ತರ ಇದೆ ಅಂತ ಹೇಳಿದ್ರು. ಅದು ಪ್ಲಾನ್ ಬಂದ್ಬಿಟ್ಟು ಏನಿದೆ ಅಂದ್ರೆ 3,300 ರೂಪಾಯಿ ಅಂತೆ. ಅದು 3 ತಿಂಗಳದು, ಮತ್ತೆ 1 ತಿಂಗಳು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. 3,300 ರೂಪಾಯಿ ಅಂದ್ರು. ನಾನಂದೆ ಅದಕ್ಕೆ 3 ತಿಂಗಳದ್ದು ಬೇಡ, ನಮ್ಗೆ 1 ತಿಂಗಳದ್ದು ಕೊಡಿ. 1 ತಿಂಗಳು ನಿಮ್ ಜಿಯೋ ಕೆಲಸ ಚೆನ್ನಾಗಿ ಮಾಡುತ್ತೆ ಅಂದ್ರೆ ನಾವು ಆಮೇಲೆ 3 ತಿಂಗಳದ್ದು ಹಾಕೊಳ್ತೀವಿ. ಹಂಗಲ್ಲ ಆಗಲ್ಲ ಮೇಡಮ್, 3 ತಿಂಗಳದೇ ಬರೋದು, ಅದೇ ವೆಬ್ಸೈಟ್ ಇರೋದು 3,300 ಕಟ್ಟಿಯಿಂದ. ನಾವು ಈ ಪ್ಲಾನ್ 3 ತಿಂಗಳು ಮತ್ತೆ 1 ತಿಂಗಳು ಫ್ರೀ ಆಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವೇನ್ ಅನ್ಕೊಂಡು ಆಯ್ತು ಮಾಡ್ತಾನೆ ಅಂತ ಹೇಳಿದ್ರು. ಸರಿ, ನಾವು ಫೋನ್ ನಂಬರ್ ಕೊಡ್ತೀವಿ, ನೀವು ಯಾವಾಗ ಬರ್ತೀರಾ ಅಂದ್ರೆ, ನೀವು ಇವಾಗ ಫೋನ್ ನಂಬರ್ ಲೊಕೇಶನ್ ನಮ್ಮ ಹತ್ರ ಇದೆ, ನೀವು ನಾನು ನಮ್ಮ ಫೋನ್ ನಂಬರ್ ಎಲ್ಲ ತಗೊಂಡು ನೀವು ನನಗೆ ಕಳ್ಸ್ಕೊಡ್ತೀನಿ ಅಂತ ಹೇಳಿ, ಟೆಕ್ನಿಷಿಯನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಹಂಗೂನು ಅವನ್ನ ಎಷ್ಟು ಸತಿ ಫೋನ್ ಮಾಡಿ ಕೇಳಿದೆ, 1 ತಿಂಗಳು ಕೊಡಪ್ಪ, ಆಮೇಲೆ ಬೇಕಾದ್ರೆ ನಾನು 3 ತಿಂಗಳು ಹಾಕಿಸ್ಕೊಳ್ತೀನಿ. ಇಲ್ಲ ಮೇಡಮ್, ಇದೆಲ್ಲ ಪ್ಲಾನೇ ಇರೋದು, ಪ್ಲಾನಲ್ಲಿ ಇರೋ ತರನೇ ಆಗುತ್ತೆ ಅಂದ್ರು. ಸರಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಅವನಿಗೆ ಫೋನ್ ಮಾಡಿ ಅವನು ಸ್ಕ್ಯಾನರ್ ಕಳಿಸ್ದ. ಸ್ಕ್ಯಾನರ್ ಅಲ್ಲಿ ಕಳಿಸ್ಬಿಟ್ಟು ಜಿಯೋ ಅವರಿಂದಾನೆ ಸ್ಕ್ಯಾನರ್ ಬಂದ್ಮೇಲೆ ಇವಾಗ ನಮ್ಗೆ ಏರ್ಟೆಲ್ ಅವರು ಹಂಗೆ ಕಳ್ಸಿದ್ರು. ಸರಿ ನಾವೇನ್ ಮಾಡಿದ್ವಿ, ಏರ್ಟೆಲ್ ಅವ್ರು ಕಳ್ಸಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ದು. ಅವ್ರು ಬಂದು ಮಾರನೇ ದಿವಸನೇ ಹಾಕಿದ್ರು. ನಾವು ಹಂಗೆ ಇರ್ಬೋದೇನೋ ಅಂತ ಜಿಯೋದವ್ರಿಗೂ ಅವನು ಕಳಿಸಿ ಮೇಡಮ್, ಸ್ಕ್ಯಾನ್ ಕಳಿಸ್ತೀನಿ ನೋಡಿ ಮೇಡಮ್, ಅದ್ರಲ್ಲಿ ಕಳಿಸ್ಬಿಡಿ ಮೇಡಮ್ ಅಂದ. ಆಯ್ತು ಬಿಡು, ಎಲ್ಲರೂ ಒಂದೇ ತರ ಇರ್ತಾರೆ ಅನ್ಕೊಂಡು ನಾವೇನಂದು ಸ್ಕ್ಯಾನಲ್ಲಿ 3,300 ರೂಪಾಯಿ ಕಳಿಸ್ಬಿಟ್ಟು ಅರ್ಧ ಗಂಟೆ ಆದ್ಮೇಲೆ ಅವನ್ನ ಕೇಳಿದ್ರೆ, ಇಲ್ಲ ಇನ್ನು KYC ಆಗಿಲ್ಲ, KYC ಆದ ತಕ್ಷಣ ನಿಮ್ಗೆ ಟೆಕ್ನಿಷಿಯನ್ ಎಲ್ಲಾರನ್ನೂ ಕಳ್ಸ್ಕೊಡ್ತೀನಿ, ಆಗ್ಬಿಡುತ್ತೆ ಅಂತ ಹೇಳ್ದ. ಅದಕ್ಕೆ ಎಷ್ಟೊತ್ತಾಗತ್ತೆ ಹೇಳಿ, ಹೋಗ್ಲಿ 1 hour 2 hour 3 hours ನಾವು ಸಂಜೆ ತನಕ ಕಾದ್ ನೋಡ್ದು. ಆವಾಗ್ಲೂ ಅವ್ನು ಯಾವನ್ನೂ ಫೋನ್ ಮಾಡ್ಲಿಲ್ಲ. ಆಮೇಲೆ ಹೇಳ್ತಾನೆ ಫೋನ್ ಮಾಡೋಣ ಅಂತ ನಾವು 2-3 ಸತಿ ಟ್ರೈ ಮಾಡಿದ್ರೆ ಏನು ಇಲ್ಲ, ಸ್ವಿಚ್ ಆಫ್, ಏನು ಅದ್ ರೆಸ್ಪಾನ್ಸೇ ಇಲ್ಲ. ಆದ್ರೆ ಜಿಯೋದವ್ರು ಇಷ್ಟು ಮೋಸವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಜನನ ನಂಬಿಸ್ಬಿಟ್ಟು ನಮ್ ದುಡ್ಡನ್ನೇ ತಗೊಂಡು ತಿಂತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಒಳ್ಳೇದಾಗಲ್ಲ. ಎಲ್ಲಾ ಕೆಲಸ ನಮ್ಮಂತ ಎಷ್ಟು ಜನರ ಹತ್ರ ಅವ್ನು ದುಡ್ಡು ತಿಂದಿದ್ದಾನೋ ಅದು ಯಾವುದು ಅವನಿಗೆ ಒಳ್ಳೇದಾಗಲ್ಲ. ಯಾಕಂದ್ರೆ ಕಷ್ಟಪಟ್ಟು ಪಾಪ ಮಕ್ಕಳು ಕಷ್ಟಪಟ್ಟು ದುಡ್ದು ಏನೋ ಒಂದು ಕಂಪನಿ ಕೆಲಸ ಮಾಡ್ತೀವಿ ನಮ್ಗೆ ಬೇಕು ಅಂತ ಮಾಡಿರ್ತಾರೆ. ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ಕೊಳ್ಳೋದು ಏನಂದ್ರೆ, ಜಿಯೋ ಮಾತ್ರ ನೀವು ಹಾಕ್ಕೊಳಕ್ ಹೋಗ್ಬೇಡಿ. ಮೋಸ ಅಂದ್ರೆ ಮೋಸ, ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಇರೋ ದುಡ್ಡನ್ನ ಕಳ್ಕೋಬೇಡಿ. ನಿಮ್ಮ ಹತ್ರ ಎಷ್ಟಿದೆ, ಬೇರೆ ಯಾವ ಕಂಪನಿಯಾದ್ರೂ ನೀವು ಸರ್ಚ್ ಮಾಡಿ ನೋಡಿ, ಎಲ್ಲರ ಹತ್ರ ಕೇಳಿ. ಜಿಯೋದವ್ರಂತೂ ತುಂಬಾ ಮೋಸ ಮಾಡಿದ್ದಾರೆ. ಇಂಥ ಎಲ್ಲ ಮೋಸಗಾರಂತ ನೀವು ದಯವಿಟ್ಟು ಖಂಡಿತವಾಗಿ ಇದನ್ನ ಹಾಕೋಬೇಡಿ. ನಾವು ಇವಾಗ 3,300 ಕಳ್ಕೊಂಡಿದೀವಿ. ಅದೇ ತರ ಎಷ್ಟು ಜನ ದುಡ್ಡನ್ನ ಕಳ್ಕೊಳ್ತಾರೆ. 3,000 ಕಷ್ಟಪಟ್ಟಿರೋದು ಎಷ್ಟು, 3,000 ದುಡ್ಡು ಹೆಂಗ್ ಬರುತ್ತೆ ಅಂತ ಅವ್ರಿಗೇನ್ ಗೊತ್ತು. ಈ ತರ ಮೋಸ ಮಾಡ್ತಾರೆ ಅಂದ್ಬಿಡಿ. ನಾವು ಮೇಲ್ ಹಾಕಿದೀವಿ, ಮತ್ತೆ ಕಂಪ್ಲೇಂಟ್ ಮಾಡಿದೀವಿ.
ಏನ್ ರಿಪ್ಲೈ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಸ್ವಿಚ್ ಮಾಡಿ ಆಫ್ ಮಾಡ್ಬಿಟ್ಟಿದ್ದಾನೆ. ಇಲ್ಲ. ಯಾರು ದುಡ್ಡು ಕೊಡೋ ತನಕ ಅಷ್ಟೇನೆ. ಅವ್ನ್ ಸ್ಕ್ಯಾನ್ ಕೊಟ್ಟಿದ್ದಾನೆ, ಆ ಸ್ಕ್ಯಾನ್ ನಮ್ ಕೈಗೆಲ್ಲ ಸಿಕ್ಕಿದ್ರೆ ಎಲ್ಲ ತಗೊಂಡೋಗಿ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನನ್ಗೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡ್ದು ಏನೋ ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕಷ್ಟದಿಂದ ಮಾಡ್ತಾ ಇದ್ದೀವಿ. ಅವನು ಈ ದುಡ್ಡನ್ನ ತಗೊಂಡಿದ್ದಾನೆ. ಈ ತರ ಎಷ್ಟು ಜನದ ಹತ್ರ ದುಡ್ಡು ತಿಂದಿದಾನೋ ಏನೋ ಗೊತ್ತಿಲ್ಲ. ಖಂಡಿತ ಇನ್ನು ಮುಂದೆ ಆದ್ರೂ ಯಾರು ಜಿಯೋನ ಹಾಕಿಸ್ಕೊಳಕ್ ಹೋಗ್ಬೇಡಿ. ಜಿಯೋ ಮೋಸಗಾರರು ಮೋಸ ಮಾಡಿದ್ದಾರೆ. ಈ ಮೋಸಕ್ಕೆ ಪರಿಹಾರ ಬೇಕು. ಅದು ಯಾರ ಕಮೆಂಟಲ್ಲಿ ತಿಳಿಸಿ. ಯಾವ ರೀತಿ ಕಮೆಂಟಲ್ಲಿ ನೀವು ತಿಳಿಸ್ತೀರೋ ನಾವು ಆ ರೀತಿ ಫಾಲೋ ಮಾಡ್ತೀವಿ. ಕಮೆಂಟಲ್ಲಿ ತಿಳಿಸಿ ನೋಡಿ. ಇನ್ನು ಮೇಲೆ ಯಾರು ಜಿಯೋ ಹಾಕಿಸ್ಕೊಳಕ್ ಹೋಗ್ಬೇಡಿ. ಮೋಸ ಮಾಡ್ತಾರೆ. ನನಗೆ ಅಷ್ಟೊಂದು ಬೇಜಾರಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.